ಬಾ ಅಪ್ಪ ತಗೊಂಡೋಯ್ತು ಹೋಗಿ ಗೂಗೆ ಬಾಯ್. ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ಇಲ್ಲಿಗ ಮನೇಲಿ ಕೆಲಸ ಇದೆ, ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತೀನಿ. ಪಾಪಗೆ ಹಾಲು ಕುಡಿಸ್ಬೇಕು, ಊಟ ತಿನ್ನಿಸ್ಬೇಕು. ಇವಾಗ ನೋಡ್ತಾ ಇದ್ದೆ ನಮ್ಮಮ್ಮ ಏನು ಮಾತಾಡ್ತೈತೆ ಅಂತ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಆಮೇಲೆ ನಿನ್ನ ಮೆಸೇಜ್ ವಿಡಿಯೋ ಮಾಡ್ತೀನಿ. ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಊರಿಂದ ನಮ್ಮ ಮನೆಯವರು ಮಾವಿನಕಾಯಿ ತಂದಿದ್ರು. ಸೊ ಅದಿನ್ನೂ ಹಣ್ಣಾಗಿಲ್ಲ. ಇದು ತೋತಪುರಿಕಾಯಿ. ಸೊ ಇದೆಲ್ಲ ಬಾದಾಮಿ ಮತ್ತು ಅನಿಸುತ್ತೆ ರಸ್ಪುರಿ ಬಾದಾಮಿ ಅಂತಾರಲ್ಲ, ಸೊ ಆ ಥರ ಫ್ರೂಟ್ ಇದು. ಎಲ್ಲ ಕಾಯಿ ಫ್ರೆಶ್ ಆಗಿರೋದು ನಮ್ಮ ಗಿಡದ್ದೇನೆ. ಇವಾಗ ಹಣ್ಣಾಗ್ತಾಯಿದೆ ನೋಡಿ, ಸ್ವಲ್ಪ ಕಲರ್ ಬಂದಿದೆ. ಸೊ ಇದು ನನಗಂತೂ ತುಂಬ ಇಷ್ಟ, ನನ್ನ ಮಗಳಿಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ತೊಗೊಂಬಂದಿದ್ರು. ಸೊ ಅವಾಗ ತೋರಿಸೋದಕ್ಕಾಗಿರಲಿಲ್ಲ ನನಗೆ. ಈ ಸರಿ ತೊಗೊಂಬಂದಿರೋದನ್ನು ತೋರಿಸ್ತಾ. ಲಾಸ್ಟ್ ಟೈಮ್ ತೊಗೊಂಬಂದಾಗ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಮತ್ತು ಇವಾಗ ಸೊ ನೋಡಿ, ಈ ರೀತಿ ಇದರಲ್ಲಿ ಚಿತ್ರಾನ್ನ ಎಲ್ಲ ಮಾಡ್ತೀನಿ. ರೆಸಿಪಿ ಚೆನ್ನಾಗಿರುತ್ತೆ. ನನಗೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ಬಿಟ್ಟು. ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನು ಹಲಸಿನಣ್ಣು ತಗೊಂಬಂದಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ಅಲ್ವಾ ಮಾವಿನ ಹಣ್ಣು? ಈ ರೀತಿ ತಗೊಂಬಂದಿದ್ದಾರೆ ನೋಡಿ. ಹಲಸಿನಣ್ಣು ತೊಗೊಂಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅಡುಗೆ ರೂಮಲ್ಲಿ ಇಟ್ಟಿದ್ರು. ಆ್ಯಕ್ಚುಲಿ ನಾನು ಕಟ್ ಮಾಡೋಣ ಅಂತ ಬಂದಿದ್ದೆ, ಕಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನನ್ನ ಮಗಳು ಇಬ್ಬರು ಸ್ಕೂಲ್ಗೆ ಹೋಗಿದ್ರು, ಹಾಗಾಗಿ ನಾನೊಬ್ಬಳೇ ತಿನ್ನೋದಕ್ಕಾಗಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಅವರು ಕೆಲಸಕ್ಕೆ ಹೋಗಿದ್ರು, ಹಾಗಾಗಿ ನಾನು ಕೂಡ ತಿನ್ನೋದಕ್ಕಾಗಲ್ಲ. ಅವರಿದ್ರೇ. ಇನ್ನು ಪಾಪ ಮಲ್ಕೊಂಡಿದ್ನಲ್ವ, ಸೊ ಹಾಗಾಗಿ ಸಂಜೆ ಕಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಹಣ್ಣು. ಒಂದ್ಸರಿ ಫಾಲೋ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ, ದಪ್ಪ ಇದೆ. ಬಟ್ ಒಳಗಡೆ ನೀರಿದೆ, ನೀರು ಥರ ಹಣ್ಣು ಇದು. ಅಷ್ಟೇನು ಚೆನ್ನಾಗಿಲ್ಲ ರುಚಿ. ಸೊ ನನಗೇನು ಈ ಥರ ಹಣ್ಣು ಇಷ್ಟ ಆಗಲ್ಲ ನೋಡಿ. ಅಲ್ಲಿ ಹಿಂಗಂದರೆ ಒಳಗಡೆ ಹೋಗುತ್ತೆ. ಇದು ನೀರು ಬರುತ್ತಲ್ಲ, ಆ ಥರ ಹಣ್ಣಿದು. ಕೆಂಪು ತೊಳೆ ಇಲ್ಲ ಇದು. ಇದು ಚೀಲದಲ್ಲಿ ಇಟ್ಕೊಂಬಂದಿದ್ದು. ಆ್ಯಕ್ಚುಲಿ ಅದು ಸೆಕೆಗೆಲ್ಲ ಇದಾಗಿ ನೀರಾಗುತ್ತೆ ಅಂತ ತೆಗೆದಿಟ್ಟಿದ್ದೀನಿ ಇವಾಗ. ಇನ್ನು ನೋಡಿ ಈ ರೀತಿ ಇದೆ. ಸಂಜೆ ಕಟ್ ಮಾಡಬೇಕಿದು. ಕಟ್ ಮಾಡಿಬಿಟ್ಟು ತಿನ್ನೋದಕ್ಕೆ ತೋರಿಸ್ತೀನಿ ನಾನು ಸಂಜೆ ಒಂದ್ಸರಿ ನಿಮಗೆ ವೀಡಿಯೋನ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಣ್ಣೇನು ಅಷ್ಟು ಚೆನ್ನಾಗಿಲ್ಲ. ಇನ್ನು ಇವಾಗ ಅಡುಗೆ ಮಾಡ್ಕೋಬೇಕು, ಮಕ್ಕಳು ಯಾರೂ ಇಲ್ಲ. ಸೊ ನಾನಿವಾಗ ಸೊಪ್ಪು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ. ಸೊಪ್ಪು ತಗೊಂಡಿದ್ದಾರೆ. ಇದನ್ನು ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ರೆಡಿ ಮಾಡಿಕೊಂಡು ಸೊಪ್ಪು ಬಸ್ಸಾರು ಮಾಡಬೇಕು. ದಂಟಿನ ಸೊಪ್ಪಿದು ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತೀನಿ. ನನ್ನ ಮಗ ಮಲಗಿದ್ದಾನೆ, ಅವನಿದ್ದಳದ್ರೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಸೊಪ್ಪೆಲ್ಲನ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊತೀನಿ ಇವಾಗ. ಆ್ಯಕ್ಚುಲಿ ನಾನು ಬಾಣಿತನದಲ್ಲಿರೋದ್ರಿಂದ 1 ವರ್ಷದಿಂದ ಈ ಸೊಪ್ಪು ತಿಂದಿರಲೇ ಇಲ್ಲ. ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಯಾಕಂದರೆ ಮಗುಗೆ ನೆಗಡಿ ಆಗುತ್ತೆ, ನನಗೂ ನೆಗಡಿ ಆಗುತ್ತೆ ಅಂತೇಳಿ ತೊಗೊಂಬಂದಿರಲಿಲ್ಲ. ದಂಟಿನ ಸೊಪ್ಪು ತಿನ್ನಬಾರ್ದು ಅಂತಾರೆ. ಬರೀ ಯಾವುದು ಚಿಕ್ಕರ್ವೆ ಸೊಪ್ಪು ಮತ್ತು ಇದು ಸಣ್ಣಗೆ ಬರುತ್ತಲ್ಲ, ಅದನ್ನು ತಿಂತಾಯಿದ್ದೆ ನೋಡಿ. ಇದು ದಂಟು ಬೇರೆ ಬರುತ್ತೆ. ಸೊಪ್ಪೆಲ್ಲ ಸೋಸಿಟ್ಕೊತೀನಿ, ದಂಟು ಸಪ್ರೇಟ್ ಮಾಡ್ಕೊತೀನಿ ನೋಡಿ. ತೆಗ್ದಿದ್ದೀನಿ. ಇದು 2 ಟೈಮ್ ಆಗುತ್ತೆ. 1 ಟೈಮ್ ಸೊಪ್ಪೆಲ್ಲ ಮಾಡ್ಬೋದು, ಇನ್ನೊಂದು ಟೈಮು ಬರೀ ದಂಟು ಮಾತ್ರ ಹಾಕಿಬಿಟ್ಟು ಮಾಡ್ಬೋದು. ಕಡಲೆಕಾಳು ಬಟಾಣಿಕಾಳು ನೆನೆಸಿದ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ನಾಳೆ 1 ಟೈಮ್ ಮಾಡ್ತೀನಿ, ಇವತ್ತು 1 ಟೈಮ್ ಸೊಪ್ಪು ಸಾರು ಮಾಡ್ತೀನಿ. ಸೊ ಇನ್ನು ಸೌತೆಕಾಯಿ ಕೂಡ ತೊಗೊಂಬಂದಿದ್ರು, ಇದು ಅಡುಗೆ ಮಾಡೋದಕ್ಕೆ ಅಂತೇಳಿ ಇವಾಗ ಅಡುಗೆ ಮಾಡ್ಕೋಬೇಕು ನಾನು. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳಲ್ವ, ಸೊ ಅದರಿಂದ ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಅವಳು ಚಿಕ್ಕವಳಾದರೂ ಇರೋಳು, ಇನ್ನು ಚಿಕ್ಕ ಮಗ ಮಲ್ಕೊತಾನಲ್ವ, ಹಾಗಾಗಿ ಸೊ ಹಾಗಾಗಿ ನಾನೊಬ್ಬಳೇ ಇರಬೇಕು ಅಂತ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನಿವಾಗ ವೀಡಿಯೋ ಮಾಡ್ತಾಯಿದ್ದೀನಿ.
ಇನ್ನು ನೋಡಿ ಇಲ್ಲಿ ನಾನು ತೆಂಗಿನಕಾಯಿನ ತರಿಸ್ಕೊಂಡಿದ್ದೆ. ನಮ್ಮ ಮನೆಯವ್ರಲ್ಲಿ ಸುಲಿಯೋದಕ್ಕಾಗಲ್ಲ ಅಂತ ತೆಂಗಿನಕಾಯಿನ ತೊಗೊಂಬಂದು ಕೊಟ್ಟಿದ್ರು. ಇದು ಎಷ್ಟ ಚೀಲಗಳು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಎಲ್ಲೂ ಜಾಗ ಇಲ್ಲ ಇಡೋದಕ್ಕೆ. ಮೇಲೆಲ್ಲ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಿ, ಹಾಗಾಗಿ ಅಲ್ಲೂ ಜಾಗ ಇಲ್ಲ. ಸೊ ಇವಾಗ ಬೇಗನೆ ಸಿಗುತ್ತೆ ಅಂತ ಕೆಳಗಡೆ ಇಟ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ತಂದಿರೋದೇ ಚೀಲ ಇಲ್ಲಿ ಇಟ್ಟಿದ್ದೆ. ಇನ್ನು ಇದೆಲ್ಲ ಸ್ವಲ್ಪ ಕಾಯಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯ ಗಾಳಿಗಾಡಂಗೆ ಇಟ್ಟಿದ್ದೀನಿ ನಾನು. ಇಷ್ಟು ತೆಂಗಿನಕಾಯಿದು ಒಂದು 10 ಇದ್ದಾವೆ. ಇದರೊಳಗಡೆ ಎಲ್ಲ ಸೇರಿಸ್ಬಿಟ್ಟಿದ್ದೀನಿ, ಇಲ್ಲಿ ತುಂಬ್ಕೊಂಡಿದ್ದೀನಿ. ಇದು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಪಾಪು ಬಂದರೆಲ್ಲ ಕಿತ್ತಾಕ್ತಾನೆ ಅಂತೇಳಿ ಹಾಗೆ ಕಾಣಿಸ್ದಂಗೆ ಸ್ವಲ್ಪ ಒಳಗಡೆ ತೆಗೆದಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೋಸ್ಕೊಳ್ತೀನಿ. ಇದು ಫೋಟೋ ತಗೊಳ್ಳೋದಕ್ಕೆ ಅಂತ ಸ್ಟ್ಯಾಂಡ್ ತಗೊಂಡೆ, ಒಂದೆರಡು ಫೋಟೋ ತಗೊಂಡೆ ಹಾಗೇನ. ಸೊ ಹಾಗೆ ಇಟ್ಟಿದ್ದೀನಿ. ನನ್ನ ಮಗ ಎಲ್ಲಿಡೋಕ್ಕೂ ಬಿಡಲ್ಲ, ಯಾಕಂದರೆ ಅದು ಸ್ಟ್ಯಾಂಡ್ ಇಟ್ಕೊಂಡು ಆಟ ಆಡೋಕ್ಕೆ ಹೋಗ್ತಾ ಇರ್ತಾನೆ. ಹಾಗಾಗಿ ಅವನಿಲ್ಲದೆ ಇರೋ ಟೈಮಲ್ಲಿ ನಾನು ತಗೋಬೇಕು. ಅವ್ನು ಮಲ್ಕೊಂತಾನಲ್ವ, ಆ ಟೈಮಲ್ಲಿ ನಾನು ತಗೊಂಡು ವೀಡಿಯೋ ಮಾಡ್ತಾ ಇರ್ತೀನಿ. ಅವ್ನು ಎದ್ದಿದ್ದಾಗಂತೂ ನಾನು ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದ್ಸರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಊರಿಂದ ಮತ್ತು ನನ್ನ ಮಗ ಹಾಲು ಕುಡಿತಾನಲ್ವ, ಹಾಲು ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇದು ತುಪ್ಪ, ಇವಾಗ 1 ವರ್ಷ ಆಗಿದೆ ಅಲ್ವಾ, ಅವನಿಗೆ ತುಪ್ಪ ಹಾಕಬೇಕು. ನಾನು 6 ತಿಂಗಳಿಂದಲೇ ಹಾಕ್ತಾಯಿದ್ದೆ. ಸೊ ಅವಾಗಿಂದಲೂ ಕೊಟ್ಟು ಕಳಿಸ್ತಾನೆ ಇದ್ದರು. ಇವಾಗ ಖಾಲಿ ಆಗಿತ್ತಲ್ವ, ಸೊ ಮತ್ತೆ ನಾನು ತರಿಸ್ಕೊಂಡಿದ್ದೆ. ಅಲ್ಲಿ ನಮ್ಮದು ಎಮ್ಮೆ ಇದೆ, ನೀವು ನೋಡಿದ್ರಲ್ಲ, ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಎಮ್ಮೆ ಇದ್ದನ್ನೆಲ್ಲ ತೋರಿಸಿದ್ದೀನಿ, ಹೊಲದ ಹತ್ರ, ಮನೆ ಹತ್ರ ಎಲ್ಲನ. ಹಾಗಾಗಿ ಹೊಲದ ಹತ್ರ ಇರಲಿಲ್ಲ, ಮನೆ ಹತ್ರನೇ ಇರುತ್ತೆ, ನಮ್ಮ ಎಮ್ಮೆದೇನೆ. ಸೊ ಇವಾಗ ಕರಿಯೆಲ್ಲ ಹಾಲು ಅನಿಸುತ್ತೆ, ಹಾಗಾಗಿ ಬೇರೆಯವ್ರ ಹತ್ರ ಇಸ್ಕೊಂಡು ಕೊಟ್ಟು ಕಳಿಸಿರ್ಬೋದು, ನನಗದು ಗೊತ್ತಿಲ್ಲ. ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸಿದ್ರು. ನೆನ್ನೆ ಸಂಡೇ ಹೋಗಿದ್ರು, ಹಾಗಾಗಿ ಇದನ್ನು ತೊಗೊಂಬಂದಿರೋ ತುಪ್ಪನ. ಫ್ರೆಶ್ ಆಗಿದೆ, ಚೆನ್ನಾಗಿದೆ. ನಮ್ಮ ಅತ್ತೆಯವರೇ ಮಾಡಿ ಕಳಿಸಿದ್ದಾರೆ. ನನಗೆ ಬರಲ್ಲ ಮಾಡೋದಕ್ಕೆ ಚೆನ್ನಾಗಿ ಅಂತೇಳಿ ಅವರೇ ಮಾಡಿ ಕಳಿಸಿದ್ದಾರೆ. ನಾನು ಮಾಡ್ತೀನಿ, ಬಟ್ ಏನಂದರೆ ನಾನು ಮಾಡಲ್ಲ ಚೆನ್ನಾಗಿ ಅಂತ ಅವ್ರು ಇಷ್ಟಪಟ್ಟು ಮಾಡಿ ಕಳಿಸ್ತಾರೆ. ಸೊ ಅದರಲ್ಲೂ ಒಂದು ಖುಷಿ ಅಲ್ವಾ, ಅವ್ರು ಮಾಡಿ ಕಳಿಸೋದು ನನಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಮಾಡೋದ್ರಿಂದ ಅವರೇ ಮಾಡಿ ಕಳಿಸ್ಲಿ ಅಂತ. ಏಕೆಂದರೆ ಅವರು ತುಂಬ ತಿಳ್ಕೊಂಡಿರ್ತಾರೆ ನಮಗಿನ್ನ ಜಾಸ್ತಿನ. ಹಾಗಾಗಿ ಅವರಿಂದಲೇ ತಿಳ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಮಾಡಿ ಕಳಿಸ್ತಾರೆ ಅಂತ ಖುಷಿ ಆಗುತ್ತೆ, ಅದೊಂದೇ. ನನ್ನ ಮಗ ಅಂತೂ ತುಂಬಾ ದೊಡ್ಡವನಾಗ್ಬಿಟ್ಟವನೇ. ಸೊ ಇವಾಗ 1 ವರ್ಷ ಆಯ್ತಲ್ಲ, ಅದೆಷ್ಟು ಬೇಗನೆ ಟೈಮ್ ಆಗೋಯ್ತು ಅಂತಲೇ ನನಗೆ ಗೊತ್ತಿಲ್ಲ. 1 ಇಯರ್ ಆಗಿರೋದು. ತುಂಬ ಚೆನ್ನಾಗಿ ಓಡಾಡ್ತಾನೆ. ಸ್ವಲ್ಪ ಇವಾಗ ಮಾತಾಡೋದೆಲ್ಲ ಕಲ್ತಿದ್ದಾನೆ. ಅಮ್ಮ ಅಮ್ಮ ಅಂತ ಎಲ್ಲ ಮಾತಾಡ್ತಾನೆ. ಅದಂದು ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಈ ಟೈಮಲ್ಲೇ ತುಂಬ ಖುಷಿ ಆಗುತ್ತೆ. ಅವ್ರು ಎಷ್ಟೇ ತೀಟೆ ಆಡಿದ್ರು ಅವ್ರು ಆಟ ಆಡೋದು ನೋಡಿ ತುಂಬ ಖುಷಿ ಆಗುತ್ತೆ. ಅದೇ ಒಂದು ಇಷ್ಟ ನನಗೆ. ಸೊ 3 ಮಕ್ಕಳಿದ್ರು ನಾನು ನೋಡ್ಕೊತೀನಲ್ಲ, ನನಗೆ ಎಷ್ಟು ಕಷ್ಟ ಅನ್ನಿಸ್ಬೋದು ನೋಡಿದವ್ರಿಗೆ. ಬಟ್ ಆದ್ರೂ ಅವರು ಆಟ ಆಡೋದು, ಅವ್ರು ತೀಟೆ ಆಡೋದು, ಎಷ್ಟು ತೀಟೆ ಆಡಿದ್ರು ಒಂದ್ಸರಿ ಒದೆ ಕೊಟ್ರು ಅಷ್ಟು ಇದಾಗಲ್ಲ. ಸ್ವಲ್ಪ ಏನೋ ಕಡಿಮೆ ಮಾಡ್ತಾರಲ್ವ. ನನ್ನ ಫಸ್ಟ್ ಮಗಳೇ ತೀಟೆ ಆಡೋದು ಅಷ್ಟೊಂದಾಗಿ. ಚಿಕ್ಕವನು ಇವಾಗ ಸ್ಟಾರ್ಟ್ ಮಾಡ್ತಾನೆ. ಇನ್ನು ದೊಡ್ಡವಳು ಅಷ್ಟೇ ಜಾಸ್ತಿ ತೀಟೆ ಆಡೋದು, ಎಳ್ಳೆವಳೇನು ತೀಟೆ ಆಡೋಲ್ಲ. ಆದ್ರೂ ಸ್ವಲ್ಪ ಮೇಂಟೈನ್ ಮಾಡ್ತೀನಿ ಹೆಂಗೆ ಅಂತೇಳಿ. ಅದು ನೀವು ವೀಡಿಯೋದಲ್ಲಿ ನೋಡಿದ್ರೆ ನನಗೆಲ್ಲ ಗೊತ್ತಾಗಿರುತ್ತೆ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು. ನಾನೆಲ್ಲ ವೀಡಿಯೋ ಹಾಕಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಇವಾಗ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ರೆಡಿಯಾಗಿದೆ, ತೋರಿಸ್ತೀನಿ ಇವಾಗ ಏನು ರೆಡಿಯಾಗಿದೆ ಅಂತ. ನೋಡಿ, ಇಲ್ಲಿ ಇದು ಸೊಪ್ಪು ಚೆನ್ನಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದು ಬಿಡಿಸಿರೋಂಥದ್ದು ಇಷ್ಟ ಆಗಿದೆ. ಇವಾಗ ರೆಡಿ ಮಾಡ್ಕೊತೀನಿ. ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಪ್ರಿಪೇರ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ನಾನು ಆಮೇಲೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್.
ಹ್ಞೂ ಏನಂತ ಬೈದ್ರು ರುಬ್ಬಿಡ್ತೀಯ ಅಂತಲೇ. ಹಾಂ ಹೂ ಹಾಕ್ಬೇಡ ಅಂತ ಹೇಳಿರಾ? ಏನು ಮಾಡಿದ್ರು? ಇವಾಗ ಸೊಪ್ಪೆಲ್ಲ ರೆಡಿಯಾಗಿದೆ. ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇದು ರಸ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಹಾಕ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ 4, ಹಾಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಅಂತ. ಸೊ ಇಷ್ಟನ್ನು ಇವಾಗ ರೆಡಿ ಮಾಡ್ಕೊತೀನಿ. ನೋಡಿ ಇವಾಗ ಒಂದು ಚೌಟಷ್ಟು ನಾನು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದರ ಜೊತೆಗೆ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾವಿಬ್ಬರಿರೋದ್ರಿಂದ ಮತ್ತು ಮಕ್ಕಳು ಸ್ವಲ್ಪ ಸ್ವಲ್ಪನೇ ತಿಂತಾರೆ, ಹಾಗಾಗಿ ಸ್ವಲ್ಪನೇ ಮಾಡ್ಕೊತೀನಿ ಸಾಂಬಾರು. ಇವಾಗ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ನಾನು ಇದು ಏನೋ ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ, ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ, ಒಂದೆರಡು ಮೂರು ಚಿಕ್ಕದು ಹಾಕ್ಕೊತಾ ಇದ್ದೀನಿ ಹುಣಸೆ ಹಣ್ಣು. ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ಜೀರಿಗೆ ಹಾಕ್ಕೊಂಡಿಲ್ಲ, ಮರ್ತೋಗಿದ್ದೀನಿ. ಸೊ ಇವಾಗ ನೆನಪಾಯಿತು, ಈಗ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆಗುತ್ತೆ ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದೆ. ಇದು ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಸೊಪ್ಪೆಲ್ಲ ರೆಡಿಯಾಗಿದೆ. ಸೊ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳನ್ನು ಸೇರಿಸ್ಕೊತೀನಿ. ಇಷ್ಟೇನ, ಬೇಕಿದ್ರೆ ಕರಿಬೇವು ಸೊಪ್ಪು ಹಾಕ್ಕೋಬೋದು. ಸೊಪ್ಪನ್ನು ಕೂಡ ಒಗ್ಗರಣೆ ಮಾಡ್ಕೋಬೋದು. ನಾನು ಸೊಪ್ಪು ಒಗ್ಗರಣೆ ಮಾಡ್ತಾಯಿಲ್ಲ ಇಲ್ಲಿ, ಅದನ್ನೇ ಸರಿಯಾಗುತ್ತೆ ಅಂತ. ಇದು ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಇದು ಕುದಿ ಬರಬೇಕು. ಇವಾಗ ರಸ ನೀರು ಏನಿದೆಯೋ ರಸ ನೀರು ಬಿಟ್ಕೊಂಡು ಚೆನ್ನಾಗಿ ತೊಳೆದು ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರಸದ ನೀರೆಲ್ಲ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತೊಳೆದು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ. ಸೊ ಅನ್ನಕ್ಕೆ ಸಾಂಬಾರು ನಾನು ಮಾಡಿದ್ನಲ್ಲ ಬಸ್ಸಾರು ಸೊಪ್ಪಿದ್ದು, ಇದು ಅಂಗಡಿಯಿಂದ ತಂದಿರೋ ಸೊಪ್ಪು, ಮನೆಯಿಂದ ಏನು ತಂದಿರಲಿಲ್ಲ, ಊರಿಂದ. ಇವಾಗ ರೆಡಿಯಾಗಿದೆ. ಊಟ ಮಾಡ್ತಾ ಇದ್ದೀನಿ ನಾನು. ಚೀನಿ ಬಂದ ಊಟ ತಿನ್ಸಂತ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್. ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು, ಬಾಯ್.